ವಿಧಾನಸಭೆ ಕಲಾಪದಲ್ಲಿ ಕುರ್ಚಿ ಕಲಹ ಜೋರಾಗ್ತಿದೆ. ವಿಶ್ವನಾಥ್ ಅವರ ಪಕ್ಕ ಸಿದ್ದರಾಮಯ್ಯ ಅವರಿಗೆ ಆಸನವನ್ನ ವ್ಯವಸ್ಥೆ ಮಾಡಿರೋದ್ರಲ್ಲಿ ವಿಧಾನಸಭೆ ಕಲಾಪದಲ್ಲಿ ಆಗಿರುವಂತಹ ಘಟನಾವಳಿಗಳಿವು. ಕುರ್ಚಿ ಕಲಹ ಜೋರಾಗ್ತಿರೋದು. ವಿಶ್ವನಾಥ್ ಅವರ ಪಕ್ಕದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿರೋದು. ಹಾಗಾಗಿ ರಾಜಕೀಯ ವೈರಿಗಳಾದಂತಹ ಸಿದ್ದು ವಿಶ್ವನಾಥ್ ಅವರ ನಡುವೆ ಈ ವಿಚಾರದಲ್ಲಿ ಒಂದು ರೀತಿಯಾಗಿ ಅಗ್ಗಜಗ್ಗಾಟ ಆಗಿದೆ ಅಥವಾ ಒಂದು ರೀತಿಯಾಗಿ ಅಲ್ಲಿ ಕಲಹಕ್ಕೆ ಕಾರಣವಾಯಿತು ಅಂತ. ವಿಶ್ವನಾಥ್ ಇದ್ದಾಗ ಸಿದ್ದರಾಮಯ್ಯನವರು ಬರೋದಿಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಏನಾದರೂ ಸದನದಲ್ಲಿದ್ರೆ ವಿಶ್ವನಾಥ್ ಅವರು ಗೈರಾಗ್ತಿದ್ದಾರೆ. ಯಾಕಂದ್ರೆ ಅಕ್ಕಪಕ್ಕ ಕುರ್ಚಿ ಹಾಕಿರೋದು, ಕುರ್ಚಿಗಾಗಿ ಕಲಾಪ ತ್ಯಾಗವನ್ನ ಮಾಡ್ತಿದ್ದಾರೆ ನಾಯಕರು. ಕೇವಲ ಕೂತುಕೊಳ್ಳುವಂತ ಆಸನ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಒಂದು ರೀತಿಯಾಗಿ ತಮ್ಮ ವೈಮನಸ್ಸನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ವಿಶ್ವನಾಥ್ ಅವರು ಬಂದ್ರೆ ಇತ್ತ ಸಿದ್ದರಾಮಯ್ಯನವರು ಆಬ್ಸೆಂಟ್ ಆಗಿರ್ತಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಏನಾದರೂ ಅಲ್ಲಿ ಹಾಜರಾಗಿದ್ರೆ ವಿಶ್ವನಾಥ್ ಅವರು ಕಲಾಪದ ಕಡೆ ತಲೆ ಹಾಕೋದಿಲ್ಲ. ಈ ರೀತಿಯಾಗಿ ನಡೀತಿದೆ. ಇದು ಕಲಾಪದಲ್ಲೂ ಕೂಡ ಮುಂದುವರ್ತಿದೆ. ಈಗ ಇನ್ನು ಬೆಳಗಾವಿಯ ಸುವರ್ಣಸೌಧ ಆವರಣದಲ್ಲಿ ಬಿಗಿ ಭದ್ರತೆಯ ನಡುವೆಯೇ ಇಸ್ಪೀಟ್ ಜೂಜಾಟ ಜೋರಾಗಿ ನಡೀತಿದೆ. ಪೊಲೀಸರು ಭಾರಿ ಭದ್ರತೆ ಇದ್ರೂ ಕೂಡ ಶಾಸಕರು, ಮಂತ್ರಿಗಳ ವಾಹನ ಚಾಲಕರು ಕುತ್ತಿಗೆಗೆ ಐಡಿ ಕಾರ್ಡ್ ಹಾಕೊಂಡೆ ಅಂದರ್ ಬಹರ್ ಇಸ್ಪೀಟ್ ಆಟವಾಡ್ತಿರೋದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸುವರ್ಣಸೌಧದಲ್ಲಿ ಮಂತ್ರಿ ಶಾಸಕರು ಬಿಸಿ ಬಿಸಿ ಚರ್ಚೆ ನಡೆಸ್ತಿದ್ರೆ ಅವರ ವಾಹನ ಚಾಲಕರು ಹೊರಗಡೆ ಪೊಲೀಸರಿಗೆ ಡೋಂಟ್ ಕೇರ್ ಎನ್ನುವಂತೆ ಇಸ್ಪೀಟ್ ಆಟ ಆಡ್ತಿದ್ದಾರೆ. ಆಡೋದಷ್ಟೇ ಅಲ್ಲ, 200 ರಿಂದ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಅಂದರ್ ಬಹರ್ ಆಡಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಾಕಿವೆ. ಸಿಟಿ ಬಂದ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿ. ಬೈಕ್ ಸವಾರನಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಮತ್ತೊಂದು ಬಲಿಯಾಗಿದೆ ಬಿಎಂಟಿಸಿಗೆ ಕಿಲ್ಲರ್ ಬಿಎಂಟಿಸಿ ಅನ್ನೋ ಒಂದು ಹಣೆಪಟ್ಟಿ ಅಂಟ್ಕೊಂಡಿತ್ತು. ಅದು ಮತ್ತೊಮ್ಮೆ ಯಾಕೋ ಪ್ರೂಫ್ ಆಗುವ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಬೈಕ್ ಸವಾರನಿಗೆ ಬಿಎಂಟಿಸಿ ಡಿಕ್ಕಿ ಹೊಡೆದಿರೋದು, ಸ್ಥಳದಲ್ಲಿ ಬೈಕ್ ಸವಾರ ನೋಮನ್ ನೌಶಾದ್ ಸಾವನ್ನಪ್ಪಿರೋದು. ಇದು ಮತ್ತೊಂದು ಬಿಎಂಟಿಸಿಯ ಆಕ್ಸಿಡೆಂಟ್ ನ ಸುದ್ದಿ. ಕೆಆರ್ಪುರದ ನಾರಾಯಣಪುರ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿಗೆ ಬೈಕ್ ಡಿಕ್ಕಿ ಹೊಡೆದ್ರಿಂದ ಬಿಎಂಟಿಸಿ ಬೈಕ್ಗೆ ಡಿಕ್ಕಿ ಹೊಡೆದಿರೋದ್ರಿಂದ ವ್ಯಕ್ತಿ ಅಲ್ಲಿ ಸಾವನ್ನಪ್ಪಿರೋದು ನೀವು ನೋಡ್ತಾ ಇದ್ರಿ. ಅಲ್ಲಿ ಯಾವ ರೀತಿಯಾಗಿ ಬೈಕ್ ಪಲ್ಟಿ ಆಗಿದೆ ಅಂತ. ಕೆಟಿಎಂ ಬೈಕ್ಗೆ ಡಿಕ್ಕಿ ಹೊಡೆದಾಗ, ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಾಗ ಆಗಿರುವಂತಹ ಒಂದು ಆಕ್ಸಿಡೆಂಟ್ ಇದು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಇದೀಗ ಹೊಡಿ 9 ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.